ನಗರದಲ್ಲಿ ಡಿ ರೂಪ ದಂಪತಿ ವೋಟಿಂಗ್ ಅನ್ನು ಮಾಡಿದ್ದಾರೆ. ಐಎಎಸ್ ಅಧಿಕಾರಿ ಮುನೀಶ್ ಮೌದ್ಗಿಲ್ ಮತದಾನವನ್ನು ಮಾಡಿರುವಂತದ್ದು. ಮತದಾನದ ಬಳಿಕ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಎಲ್ಲರೂ ಬಂದು ನಿಮ್ಮ ಮತವನ್ನು ಚಲಾಯಿಸಿ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ದೇಶದಲ್ಲಿ ಇವತ್ತು ಎರಡನೇ ಹಂತದ ಚುನಾವಣೆ ನಡೀತಾ ಇದ್ದು ರಾಜ್ಯದ 24 ಲೋಕಸಭಾ ಕ್ಷೇತ್ರಗಳ ಪೈಕಿ 14 ಲೋಕಸಭಾ ಕ್ಷೇತ್ರಗಳ ಮೊದಲ ಹಂತದ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಈ ಒಂದು ಪ್ರಕ್ರಿಯೆಗೆ ತಮ್ಮ ಹಕ್ಕನ್ನು ಚಲಾವಣೆ ಮಾಡೋದಕ್ಕೆ IAS ಅಧಿಕಾರಿ ಹಾಗೂ IPS ಅಧಿಕಾರಿ ಇಬ್ಬರು ಕೂಡ ಒಟ್ಟಿಗೆ ಬಂದಿದ್ದಾರೆ. ಇಬ್ಬರನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. ಮನೀಶ್ ಸರ್, ಇವತ್ತು ನಿಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದೀರಿ, ಏನು ಸಂದೇಶ ಕೊಡೋದಕ್ಕೆ ಬಯಸಿರೋ ಒಬ್ಬ ಹಿರಿಯ IAS ಅಧಿಕಾರಿಯಾಗಿ? ಈ ನಮ್ಮ ಹಬ್ಬ, ಇದು ಚುನಾವಣೆ ಹಬ್ಬ ಎಲ್ಲರಿಗೆ ಫುಲ್ ಹೃದಯದಿಂದ ಮತ್ತು ಪ್ರೋತ್ಸಾಹದಿಂದ ಎಥ್ಯೂಸಿಯಾಸಮಿಂದ ತಮ್ಮ ಮನೆ ಬಿಟ್ಟು ನಿಮ್ಮ ಮತಗಟ್ಟೆಗೆ ಹೋಗಿ ನಾವು ಎಲ್ಲರೂ ವೋಟ್ ಹಾಕಬೇಕು ಅಂತ ಎಲ್ಲರಿಗೆ ಆಹ್ವಾನಿಗೆ ಕೊಡೋಕ್ಕೆ ಇಷ್ಟಪಡ್ತೇನೆ. ರೂಪಾ ಮೇಡಮ್ ಇದ್ದಾರೆ. ರೂಪಾ ಮೇಡಮ್, ಇವತ್ತು ತುಂಬ ಕಡಿಮೆ ಆಗ್ತಾ ಇದೆ ಪರ್ಸೆಂಟೇಜ್, ಇನ್ನೂ ಕೂಡ ಟೈಮ್ ಇದೆ, ಏನು ಸಂದೇಶ ಕೊಡೋದಕ್ಕೆ ಬಯಸ್ತೀರಿ ರಿಪಬ್ಲಿಕ್ ಕನ್ನಡದ ಮೂಲಕ? ಬನ್ನಿ, ಎಲ್ಲರೂ ಮನೆಯಿಂದ ಹೊರಗೆ ಬಂದು ವೋಟ್ ಹಾಕಿ. ಇವತ್ತು ಅದಕ್ಕೋಸ್ಕರ ರಜಾ ಕೊಟ್ಟಿದ್ದಾರೆ. ಯಾವುದೇ ಅಂಗಡಿ ಮುಗ್ಗಟ್ಟು ವ್ಯವಹಾರ ಏನೂ ನಡೀತಾ ಇಲ್ಲ. ಹಾಗಾಗಿ ಮನೇಲಿ ಕೂತು TV ನೋಡೋಕ್ಕಿಂತ ಇಲ್ಲಿ ಬಂದು ವೋಟ್ ಹಾಕಿ, ನಿಮ್ಮ ಹಕ್ಕನ್ನು ಚಲಾಯಿಸಿ, ನಿಮ್ಮ ಜವಾಬ್ದಾರಿ ನಿಭಾಯಿಸಿ. ಯಾಕೆ ನಾವು ಇವತ್ತು ವೋಟ್ ಹಾಕಬೇಕು ಅಂತೇಳಿ ನೀವು ಸಂದೇಶ ಕೊಡ್ತೀರಿ? ವೋಟ್ ಹಾಕಿರೋದು ಫಸ್ಟ್ ತೋರಿಸ್ಬಿಡಿ ನಮ್ಮ ವೀಕ್ಷಕರಿಗೆ. ಎಸ್, ಇಬ್ಬರು ಕೂಡ ವೋಟ್ ಹಾಕಿ ಬಂದಿದ್ದಾರೆ. ಹೇಳಿ ಮೇಡಮ್, ನಮ್ಮ ವೋಟ್ ಎಷ್ಟು ಇಂಪಾರ್ಟೆಂಟ್? ವೋಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಇದರ ಮೂಲಕನೇ ನಾವು ನಮ್ಮ ಅನಿಸಿಕೆಗಳನ್ನು ಕನ್ವೆ ಮಾಡ್ಬೋದು. ಯಾಕಂದರೆ ಕೆಲವು ಕಂಟ್ರೀಸಲ್ಲಿರೋ ಹಾಗೆ ಡೈರೆಕ್ಟ್ ಅಂದರೆ ಡೈರೆಕ್ಟ್ ಡೆಮೋಕ್ರಸಿ ಮೆಷರ್ಸ್ ಇಲ್ಲ ಇಲ್ಲಿ. ಅಂದರೆ ರೆಫರೆಂಡಮ್, ರಿಕಾಲ್ ಆ ಥರ ಮೆಷರ್ಸ್ ಏನಿರುತ್ತೆ. ಇಲ್ಲಿ ಪ್ರಾತಿನಿಧಿತ್ವ ಪ್ರಜಾಪ್ರಭುತ್ವ. ನಾವು ರೆಪ್ರೆಸೆಂಟೇಷನ್ ಮೂಲಕ ನಮ್ಮ ರೆಪ್ರೆಸೆಂಟೇಟಿವ್ ಕಳಿಸಿ ನಮ್ಮ ವಾಯ್ಸ್ನ ಹೇಳ್ಬೋದು. ಹಾಗಾಗಿ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ನಮ್ಮ ರೆಪ್ರೆಸೆಂಟೇಟಿವ್ನ ಎಲೆಕ್ಟ್ ಮಾಡೋದು ಬಹಳ ಮುಖ್ಯ ಆಗಿದೆ. ಪ್ರತಿಯೊಬ್ಬರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಜವಾಬ್ದಾರಿನ ನಿಭಾಯಿಸಬೇಕು. ಆ ಮೂಲಕ ತಮ್ಮ ವೋಟಿಗೆ ಒಂದು ಇಂಪಾರ್ಟೆನ್ಸ್ ಬರುತ್ತೆ. ಎಲ್ಲರೂ ಕೂಡ ಮುಂದೆ ಬಂದು ವೋಟ್ ಮಾಡಬೇಕು ಅಂತೇಳಿ ಇಬ್ಬರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಮೂಲಕ. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.